ಏನಾಯ್ತು ಕರ್ನಾಟಕ ಬಂದ್? ಬೇಕಿತ್ತ ಈ ಬಂದ್? ಅನ್ಯಾಯ ಆದವರಿಗೆ ಬರೆ ಎಳೆಯೋದ ವಾಟಾಳ್? ನಾವು ನಿಜವಾದ ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು. ಕೊನೆಗೂ ವಾಟಾಳ್ ನಾಗರಾಜ್ ಪ್ರಾಯೋಜಿತ ಮತ್ತೊಂದು ಬಂದ್ ವಿಫಲವಾಗಿದೆ. ಇಡೀ ರಾಜ್ಯಕ್ಕೆ ಬಂದ್ ಕರೆ ಕೊಡೋದು ಅಂದ್ರೆ ಈ ವಾಟಾಳ್ ನಾಗರಾಜ್ ಮತ್ತವರ ತಂಡ ಒಂದು ರೀತಿಯ ಹುಡುಗಾಟ ಅಂದ್ಕೊಂಡಿರೋ ಹಾಗಿದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆಯಾಗಿದ್ರು ಮೊದಲು ಮಾತೆತ್ತಿದ್ರೆ ಮೀಡಿಯಾ ಕ್ಯಾಮೆರಾಗಳ ಮುಂದೆ ತಮ್ಮ ಉದ್ದನೆಯ ಬೆರಳು ತೋರಿಸಿ ಬಂದ್ 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 ಅನ್ನೋದು ಇವ್ರಿಗೆ ಒಂದ್ ರೀತಿಯ ಚಟ ಆಗೋಗಿದೆ. ಹೋರಾಟದ ಹೆಸರಲ್ಲಿ ನಮ್ಮದೇ ಜನಗಳಿಗೆ ತೊಂದರೆ ಕೊಡೋದು ಇವರ ಬಂದ್ನ ಬಂಡವಾಳ. ಇದೀಗ ಬೆಳಗಾವಿ ಬಸ್ ಕಂಡಕ್ಟರ್ ಮೇಲೆ ನಡೆದಂತಹ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಟಾಳ್ ನಾಗರಾಜ್ ಮತ್ತು ಸಾರಾ ಗೋವಿಂದ್ ಬಂದ್ಗೆ ಕರೆ ಕೊಟ್ಟಿದ್ರು. ಕನ್ನಡ ಹಾಗೂ ಮರಾಠಿಗರ ನಡುವಿನ ಭಾಷೆ ಅಥವಾ ಗಡಿ ವಿವಾದ ಗಂಭೀರವಾದದ್ದೇ. ಆದ್ರೆ ಅದು ಇವ್ರ್ಯಾರೋ 10 ಮತ್ತೊಂದು ಜನ ಬಂದ್ಗೆ ಕರೆ ಕೊಡೋದ್ರ ಮೂಲಕ ಬಗೆಹರಿಯೋದಿಲ್ಲ. ಇಷ್ಟಕ್ಕೂ ಈ ಸಲ ಬಂದ್ ಮಾಡುವಂತಹ ದೊಡ್ಡ ಘಟನೆಯೇ ಆಗಿರ್ಲಿಲ್ಲ. ಯಾರೋ ಕೆಲವು ಮರಾಠಿ ಪುಂಡರು ಮಾಡಿದಂತಹ ಕಿತಾಪತಿಗೆ ಕರ್ನಾಟಕದ ಕಂಡಕ್ಟರ್ ಬಲಿಯಾಗಿದ್ದು ಇಡೀ ರಾಜ್ಯದ ಜನಗಳ ವಿಚಾರ ಅಲ್ಲ. ಇಂತಹ ಸೀಮಿತ ವ್ಯಾಪ್ತಿಯ ವಿಚಾರವನ್ನ ಇಟ್ಕೊಂಡು ಇಡೀ ರಾಜ್ಯವನ್ನೇ ಬಂದ್ ಮಾಡಿಸ್ತೀವಿ ಅಂತ ಹೊರಟ್ರೆ ಜನ ಅದಕ್ಕೆ ಎಷ್ಟು ಮರ್ಯಾದೆ ಕೊಡಬೇಕೋ ಅಷ್ಟೇ ಕೊಡ್ತಾರೆ. ನಿರೀಕ್ಷೆಯಂತೆ ರಾಜ್ಯದಾದ್ಯಂತ ಬಂದ್ ವಿಫಲವಾಗಿದೆ. ಅಲ್ಲಲ್ಲಿ ಕೆಲವು ಕಡೆ ಬಂದ್ ಹೆಸರಲ್ಲಿ ಹೋರಾಟಗಾರರು ಮೆರವಣಿಗೆ, ಪ್ರತಿಭಟನೆ ಅಂತ ಮಾಡಿದ್ರು ಜನಗಳ ಕೆಲಸ, ವಾಹನಗಳ ಓಡಾಟ ಎಂದಿನಂತೆಯೇ ಇತ್ತು. ಮುಖ್ಯವಾಗಿ ವಾಟಾಳ್ ನಾಗರಾಜ್ ತಂಡವನ್ನ ಟೌನ್ ಹಾಲ್ ಬಳಿಯೇ ಬಂಧಿಸಿದಂತಹ ಪೊಲೀಸರು ಜನಗಳಿಗೆ ತೊಂದರೆ ಆಗೋದನ್ನ ತಡೆದಿದ್ರು. ಇವರೇನೋ ತಮ್ಮ ಹೋರಾಟದ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಬಂದ್ಗೆ ಕರೆ ಕೊಟ್ಟು ಒಂದು ದಿನದ ಪ್ರಾಯೋಜಿತ ಪ್ರಹಸನ ಮುಗಿಸಿ ಹೋಗ್ತಾರೆ. ಆದ್ರೆ ನಿಜವಾಗಿಯೂ ಬಂದ್ ನಡೆದ್ರೆ ನಿತ್ಯ ದುಡಿದು ತಿನ್ನೋ ಅದೆಷ್ಟೋ ಲಕ್ಷ ಜನರಿಗೆ ತೊಂದರೆ ಆಗತ್ತೆ. ಅಂಗಡಿ, ಹೋಟೆಲ್, ಕಚೇರಿ ಮುಂತಾದ ವ್ಯವಹಾರಗಳಿಗೆ ಕೋಟಿ ಕೋಟಿ ನಷ್ಟಗಳಾಗತ್ತೆ. ಆ ನಷ್ಟವನ್ನ ಈ ಹೋರಾಟಗಾರರು ತುಂಬಿಸ್ಕೊಡೋದಿಲ್ಲ. ಹಾಗಂತ ತಮ್ಮ ನೆಲ, ಜಲ, ಭಾಷೆಯ ಬಗ್ಗೆ ತುಂಬಾ ತೊಂದರೆ ಆದಾಗ ಜನಗಳೇ ಎದ್ದು ನಿಲ್ತಾರೆ. ಆ ಭಾವನಾತ್ಮಕ ನಂಟು ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೆ. ಅಂತಹ ಸಂದರ್ಭ ಬಂದಾಗ ಕನ್ನಡಿಗರು ಈ ಹಿಂದೆಯೂ ಸ್ಪಂದಿಸಿದ್ದಾರೆ. ಆದ್ರೆ ಯಾರೋ ಕೆಲವರ ಅನುಕೂಲಗಳಿಗಾಗಿ ಇಡೀ ರಾಜ್ಯದ ಜನರು ಸಂಕಷ್ಟವನ್ನ ಅನುಭವಿಸೋದು ಮೂರ್ಖತನ. ಬಂದ್ ನಡೆದಾಗ ಜನಗಳು ಸ್ವಯಂ ಪ್ರೇರಿತರಾಗಿ ಸಪೋರ್ಟ್ ಮಾಡಬೇಕೇ ಹೊರತು ಬಂದ್ ಕರೆ ಕೊಟ್ಟವರಿಗೆ ಹಿಡಿ ಶಾಪ ಹಾಕೋ ಹಾಗಾಗಬಾರ್ದು. ಎಲ್ಲ ಕಡೆ ತಾಲ್ಲೂಕುಗಳು, ಜಿಲ್ಲೆಗಳು ಎಲ್ಲ ಕಡೆ ಬಹಳ ಭದ್ರವಾಗಿ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಕೊಡ್ತಾರೆ. ಈ ಒಂದು ರೀತಿ ನಮಗೆ ನಾಳೆ ಬಂದ್ನಲ್ಲಿ ಅಷ್ಟು ಅದ್ಭುತವಾಗಿ ಬಂದ್ ಆಗುತ್ತೆ ಅಂತ ನಮ್ಮ ಕಲ್ಪನೆ, ಚಿಂತನೆ ಎಲ್ಲ ಇದೆ. ಇಷ್ಟಕ್ಕೂ ವಾಟಾಳ್ ನಾಗರಾಜ್ ಅಂಡ್ ಟೀಮ್ ಬಂದ್ಗೆ ಕರೆ ಕೊಟ್ಟಿದ್ದು ಯಾರ ವಿರುದ್ಧವಾಗಿ ಅಥವಾ ಯಾರನ್ನ ಎಚ್ಚರಿಸೋದಕ್ಕಾಗಿ? ಅಷ್ಟಕ್ಕೂ ಸ್ಪಷ್ಟತೆ ಅವರಿಗೆ ಇದ್ದ ಹಾಗಿಲ್ಲ. ಮರಾಠಿಗರ ವಿರುದ್ಧ ಹೋರಾಟ ಅನ್ನೋದಾದ್ರೆ ಬೆಳಗಾವಿಯ ಗಡಿಯಲ್ಲಿ ಹೋಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗಿತ್ತು. ಅಥವಾ ಸರ್ಕಾರವನ್ನ ಎಚ್ಚರಿಸೋದಾಗಿದ್ದಿದ್ರೆ ಕೇವಲ ಮುಖ್ಯಮಂತ್ರಿ ಹಾಗೆ ಮಂತ್ರಿಗಳ ಮೇಲೆ ಒತ್ತಡವನ್ನ ಹಾಕಬೇಕು. ಅವರಿಂದ ಕೆಲಸ ಆಗ್ಬೇಕಾಗಿದ್ರೆ ಅವರಿಗೆ ದಿಗ್ಬಂಧನವನ್ನ ಹಾಕಬೇಕು. ಈ ಸಲವಂತೂ ಸರ್ಕಾರದ ಮುಂದೆ ಇವರ ಅಹವಾಲುಗಳು ಇದ್ದ ಹಾಗಿಲ್ಲ. ಸಿದ್ದರಾಮಯ್ಯ ಅವರನ್ನ ತೀರ ಎದುರು ಹಾಕೊಂಡ್ರೆ ಕೆಲವು ಹೋರಾಟಗಾರರಿಗೆ ರಾಜ್ಯೋತ್ಸವದಂತಹ ಕಾರ್ಯಕ್ರಮಗಳಿಗೆ ಸಿಗುವಂತಹ ಅನುದಾನ ಎಲ್ಲಿ ಸಿಗದೆ ಹೋಗುತ್ತೋ ಅನ್ನುವಂತಹ ಭಯವೂ ಇದೆ. ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ. ಬಂದ್ 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 22 ರಾಜ್ಯದ ಗಮನ ಸೆಳೀತದೆ, ಬೇರೆ ರಾಜ್ಯದ ಗಮನ ಸೆಳೀತದೆ, ಡೆಲ್ಲಿ ಗಮನ ಸೆಳೀತದೆ, ಪಾರ್ಲಿಮೆಂಟ್ ಗಮನ ಸೆಳೀತದೆ. ನಾವು ಮುಂದೆ ಹೆಜ್ಜೆ ಇಟ್ಟಿದ್ವಿ, ಅದನ್ನ ಹಿಂದಕ್ಕೆ ತಗೊಳ್ಳಲ್ಲ. ಬಂದ್
ಇನ್ನು ಸಾರಾ ಗೋವಿಂದ್ ಅವರು ಮಾಜಿ ನಿರ್ಮಾಪಕನ ಮಾತುಗಳನ್ನ ಸಿನಿಮಾ ರಂಗದವರೇ ಸೀರಿಯಸ್ ಆಗಿ ತೆಗೆದುಕೊಂಡ ಹಾಗಿಲ್ಲ. ಹಾಗಿದ್ಮೇಲೆ ರಾಜ್ಯದ ಜನ ಇವರ ಮಾತಿಗೆ ಬೆಲೆ ಕೊಡೋದಕ್ಕೆ ಸಾಧ್ಯನಾ? ಕೆಲವು ಸಮಯದ ಹಿಂದೆ ಇದೇ ಗೋವಿಂದು ಪುಷ್ಪ 2 ಸಿನಿಮಾ ಬಿಡುಗಡೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಆಮೇಲೆ ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಷ್ಟು ಜನರು ದಡ್ರಲ್ಲ. ಅದಕ್ಕೂ ಮೊದಲು ಬಾಹುಬಲಿ ಸಿನಿಮಾ ಬಿಡುಗಡೆಯ ಸಂದರ್ಭದಲ್ಲೂ ಇದೇ ತಂಡ ತಗಾದೆಯನ್ನ ತೆಗೆದು ತದನಂತರ ಸುಮ್ನಾಗಿದ್ ಯಾಕೆ ಅನ್ನೋದು ಜನಗಳಿಗೂ ಗೊತ್ತಿದೆ. ಹಾಗಾಗಿ ಇಂಥವರೆಲ್ಲ ಸೇರಿ ಕರೆ ಕೊಡುವಂತಹ ಬಂದನ್ನ ಕನ್ನಡಿಗರು ಸೀರಿಯಸ್ ಆಗಿ ತೆಗೆದುಕೊಳ್ಳೋದನ್ನ ನಿಲ್ಲಿಸಿ ತುಂಬಾ ಕಾಲವಾಗಿದೆ. ಆದ್ರೂ ಇವರೆಲ್ಲ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುವಂತಹ ಪ್ರಯತ್ನ ಮಾತ್ರ ನಿಲ್ಲಿಸೋದಿಲ್ಲ. ಮರ್ಯಾದೆ ಪ್ರಶ್ನೆ, ಸ್ವಾಭಿಮಾನದ ಪ್ರಶ್ನೆ, ರಾಜ್ಯದ ಗಮನ ಸೆಳೀತದೆ, ನೆರೆ ರಾಜ್ಯದ ಗಮನ ಸೆಳೀತದೆ. ನಾವು ಮುಂದೆ ಹೆಜ್ಜೆ ಇಟ್ಟಿದ್ವಿ, ಅದನ್ನ ಹಿಂದಕ್ಕೆ ತಗೊಳ್ಳಲ್ಲ. ಇವರ ಕಾಳಜಿ ಪ್ರಾಮಾಣಿಕತೆಯ ಬಗ್ಗೆ ಕನ್ನಡಿಗರು ತಿಳಿಯದೆ ಉಳಿದಿರೋದೇನೂ ಇಲ್ಲ. ಕೊನೆ ಪಕ್ಷ ಈಗಲಾದ್ರೂ ಇಂಥವರು ತಮ್ಮ ಹೋರಾಟದಿಂದ ವಿರಾಮವನ್ನ ತೆಗೆದುಕೊಂಡು ನಿವೃತ್ತಿಯನ್ನ ಪಡೆದ್ರೆ ಉತ್ತಮ. ಕನ್ನಡ ನೆಲ ಜಲ ಭಾಷೆಯ ಬಗ್ಗೆ ನಿಜವಾಗಿಯೂ ಕಾಳಜಿ ಇರುವಂತಹವರು ಹೋರಾಟವನ್ನ ಹೇಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ಅರ್ಥ ಮಾಡ್ಕೊಂಡಂತಹವರು, ಹೋರಾಟವನ್ನ ಹೊಟ್ಟೆ ತಟ್ಟೆ ಪಾಡಿಗೆ ಮಾಡಿಕೊಳ್ಳದವರು, ಪ್ರತಿಭಟನೆಯ ಹೆಸರಲ್ಲಿ ಡೀಲ್ ಮಾಡ್ಕೊಳ್ಳದವರು, ಮುಖ್ಯವಾಗಿ ಬಂದ್ಗೆ ಎಂತಹ ಸಂದರ್ಭದಲ್ಲಿ ಕರೆ ಕೊಡಬೇಕು ಅಂತ ಗೊತ್ತಿದ್ದವರು ಇಂತಹ ಹೋರಾಟದ ಮುಂಚೂಣಿಗೆ ಬರಲಿ ಅನ್ನೋದು ನಮ್ಮ ಆಶಯ ಅಷ್ಟೇ.